ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು ಈಗ ನವೆಂಬರ್ ಕ್ರಾಂತಿ ಜಟಾಪಟಿ ಮಧ್ಯೆ ದಲಿತ ಸಮಾವೇಶದ ಅಸ್ತ್ರ ಪ್ರಯೋಗಿಸಲಾಗ್ತಾ ಇದ್ದು ಈಗಾಗಲೇ ನವೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದು ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಈ ಬಾರಿಯೂ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಹಾಸನ ಸಮಾವೇಶದ ಮಾಡೆಲ್ ಅನುಸರಿಸಲು ಎಐಸಿಸಿ ಸೂಚನೆ ನೀಡಿದ್ದು ದಲಿತ ಸಮಾವೇಶ ಮಾಡೋದಾದ್ರೆ ಮಾಡಿ, ಆದರೆ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಬ್ಯಾನರ್ನಲ್ಲಿ ನಡೆಸಲು ಎಐಸಿಸಿ ಸೂಚನೆಯನ್ನ ನೀಡಿದ್ದು ಪರಮೇಶ್ವರ್ ಸೇರಿ ದಲಿತ ಸಚಿವರಿಗೆ ಹೈಕಮಾಂಡ್ನಿಂದ ನೇರವಾಗಿ ಸಂದೇಶವನ್ನ ರವಾನಿಸಲಾಗಿದೆ. ಪ್ರತ್ಯೇಕ ಶಕ್ತಿ ಪ್ರದರ್ಶನಕ್ಕೆ ದಲಿತ ಸಚಿವರಿಗೆ ಹೈಕಮಾಂಡ್ ಮೂಗುದಾರವನ್ನ ಹಾಕಿದ್ದು ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಇದೆಲ್ಲದರ ಮಧ್ಯೆ ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಈ ಬಾರಿಯೂ ಬ್ರೇಕ್ ಬಿದ್ದಿದ್ದು ಹಾಸನ ಸಮಾವೇಶದ ಮಾಡೆಲ್ ರೀತಿ ಅನುಸರಿಸಲು ಎಐಸಿಸಿ ಸೂಚನೆಯನ್ನ ನೀಡಿದೆ. ಈಗಾಗಲೇ ದಲಿತ ನಾಯಕರಿಗೆ ದಲಿತ ಸಮಾವೇಶ ಮಾಡೋದಾದ್ರೆ ಮಾಡಿ, ಆದರೆ ಪಕ್ಷದ ವೇದಿಕೆಯಲ್ಲೇ ದಲಿತ ಸಮಾವೇಶವನ್ನ ಮಾಡಿ, ಪಕ್ಷದ ಬ್ಯಾನರ್ನಲ್ಲಿ ನಡೆಸಲು ಸೂಚನೆಯನ್ನ ನೀಡಿದ್ದು ಪರಮೇಶ್ವರ್ ಸೇರಿ ದಲಿತ ಸಚಿವರಿಗೆ ಹೈಕಮಾಂಡ್ನಿಂದ ನೇರವಾಗಿ ಸಂದೇಶವನ್ನ ರವಾನಿಸಲಾಗಿದೆ. ಪ್ರತ್ಯೇಕ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ರು. ಹೀಗಾಗಿ ಹೈಕಮಾಂಡ್ ದಲಿತ ನಾಯಕರಿಗೆ ದಲಿತ ಸಚಿವರಿಗೆ ಮೂಗುದಾರವನ್ನ ಹಾಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ದಲಿತ ನಾಯಕರಿಗೆ ಮತ್ತೆ ಹಿನ್ನಡೆ ಆಯ್ತಾ? ಡಿಕೆಶಿ ಏನಾದ್ರೂ ಹೈಕಮಾಂಡ್ಗೆ ದೂರು ಕೊಟ್ರ ಹೇಗೆ? ಕವನ ಹಾಕೋದ್ರೆ ಹಿಂದೆಯೂ ಕೂಡ ಈ ರೀತಿಯಲ್ಲಿ ಒಂದು ಸಮಾವೇಶ ಮಾಡಬೇಕು ದಲಿತ ಸಮುದಾಯದಿಂದ ಅಥವಾ ದಲಿತ ಸಮಾವೇಶವನ್ನ ಮಾಡಬೇಕು ಅಂತ ಹೊರಟಾಗ್ಲೂ ಕೂಡ ಅವತ್ತು ಕೂಡ ಪಕ್ಷದ ವೇದಿಕೆಯಲ್ಲೇ ಮಾಡಿ ಅನ್ನುವಂತ ಸೂಚನೆ ಕೊಡಲಾಗಿತ್ತು. ಅಲ್ಲದೆ ಹಾಸನದಲ್ಲಿ ಸಿದ್ದರಾಮಯ್ಯ ಪರವಾಗಿ ಒಂದು ಸಮಾವೇಶ ಮಾಡಬೇಕು ಅಂತ ಅಂದಿನ ಉಸ್ತುವಾರಿ ಸಚಿವರಾಗಿದ್ದ ರಾಜಣ್ಣ ಅವರೆಲ್ಲ ಮುಂದಾದಾಗ ಅದನ್ನು ಕೂಡ ಪಕ್ಷದ ವೇದಿಕೆಯಲ್ಲಿ ಮಾಡಿ ಅನ್ನುವಂತ ಸ್ಪಷ್ಟವಾದ ಸೂಚನೆ ಕೊಡಲಾಗಿತ್ತು. ಆನಂತರ ಪಕ್ಷದ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮ ಸಮಾವೇಶ ಆಗಿತ್ತು. ಈಗಲೂ ಕೂಡ ಅದೇ ರೀತಿ, ಯಾಕಂದ್ರೆ ಯಾರು ದೂರು ಕೊಟ್ಟರು ಎನ್ನುವುದಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಅಂತ ಹೊರಡುವಂಥದ್ದು, ಯಾಕಂದ್ರೆ ಪವರ್ ಶೇರಿಂಗ್ ಸೇರಿದಂತೆ ಬೇರೆ ಬೇರೆ ನವೆಂಬರ್ ಕ್ರಾಂತಿಯ ವಿಚಾರಗಳು ಚರ್ಚೆ ಆಗುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಂದು ಸಮಾವೇಶಕ್ಕೆ ಮಾಡಕ್ಕೆ ಮುಂದಾಗುವಂಥದ್ದು ಬೇರೆ ಸಂದೇಶವನ್ನ ಕೊಡುತ್ತೆ. ಹಾಗಾಗಿ ಏನೇ ಮಾಡ್ತೀರಾ, ಸಂಘಟನಾತ್ಮಕ ದೃಷ್ಟಿಯಿಂದ ಮಾಡ್ತೀರಾ ಅಥವಾ ದಲಿತ ಸಮುದಾಯನ ಒಗ್ಗೂಡಿಸೋ ದೃಷ್ಟಿಯಿಂದ ಮಾಡ್ತೀರಾ, ಏನೇ ಮಾಡಿದ್ರು ಕೂಡ ಪಕ್ಷದ ವೇದಿಕೆ ಪಕ್ಷದ ಬ್ಯಾನರ್ ನಲ್ಲಿ ಆಗ್ಲಿ ಅನ್ನುವಂತ ಸ್ಪಷ್ಟ ಸಂದೇಶ, ಒಂದು ರೀತಿಯ ಹಾಸನ ಸಮಾವೇಶದ ಮಾಡೆಲ್ನೇ ಇಲ್ಲೂ ಕೂಡ ಅನುಸರಿಸಿ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಎಐಸಿಸಿಯಿಂದ ರವಾನಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.